ವೆಲ್ಕಮ್ ಟು ದಿಸ್ ವಿಡಿಯೋ. ಇದರಲ್ಲಿ ಏನು ಮಾಡ್ತೀವಿ, ಟ್ರಿಗ್ನೋಮೆಟ್ರಿ ಒಂದು 10 ಕ್ವೆಶನನ್ನು ಸಾಲ್ವ್ ಮಾಡ್ತೀವಿ. ಎಲ್ಲಿಂದ ಇದೆ ಇದು? ದೀಸ್ ಆರ್ ಆಲ್ ಪಾರ್ಟ್ ಆಫ್ ಎಕ್ಸಸೈಸ್ 11.4. ಫಿಫ್ತ್ ಕ್ವೆಶನ್, ಫಿಫ್ತ್ ಸಬ್ ಕ್ವೆಶನಲ್ಲಿ 10 ಪ್ರೂವ್ ದ ಫಾಲೋಯಿಂಗ್ ಐಡೆಂಟಿಟೀಸ್ ಅಂತ ಕೊಡ್ತಾರೆ. ಇವೆಲ್ಲ ಎಕ್ಸಾಮ್ ವತಿಯಿಂದ ತುಂಬಾ ಇಂಪಾರ್ಟೆಂಟು, ಬಿಕಾಸ್ ಈಚ್ ಆಫ್ ದೀಸ್ ಕ್ವೆಶನ್ಸ್ ಯೂಶಲಿ 3 ಮಾರ್ಕಿಗೆ ಬರುತ್ತೆ. ಈ ಥರ ಫಸ್ಟ್ 5 ಕ್ವೆಶನ್ ಇದೆ, ಆಮೇಲೆ ಇನ್ನೊಂದು 5 ಕ್ವೆಶನ್ ಇದೆ. ಈ ಥರ ಇಷ್ಟು 10 ಕ್ವೆಶನನ್ನು ಈ ವಿಡಿಯೋಲಿ ಸಾಲ್ವ್ ಮಾಡೋಣ. ಮೊದಲನೇ ಕ್ವೆಶನ್, ಇದರ ಒಂದು ಪ್ರೂವ್ ದ್ಯಾಟ್ ಅಂತ ಒಂದು ಐಡೆಂಟಿಟಿ ಇದೆ. ಇದನ್ನ ಹೇಗೆ ಸಾಲ್ವ್ ಮಾಡೋದು? ಲೆಟ್ ಅಸ್ ಸೀ ಹೌ ಟು ಸಾಲ್ವ್ ದಿಸ್. ಯೂಶಲಿ ಈ ಥರ ಕೊಟ್ಟಾಗ LHS ಹಾಗೆ ಬರ್ಕೊಳ್ಳೋದು. ಕೋಸಿಕೆಂಟು ಕಾಟ್ ಏನಾದರೂ ಇದ್ದರೆ ಅದನ್ನು ಸೈನ್ ಕಾಸಲ್ಲಿ ಬರ್ಕೊಳ್ಳೋದು. ಸೈನ್ ಕಾಸ್ ಅಂದರೆ ಏನು? ಕೋಸಿಕೆಂಟ್ ತೀಟಾ 1/sin ತೀಟಾ ಅಂತ ಗೊತ್ತು. ಕಾಟ್ ತೀಟಾ ಕಾಸ್ ತೀಟಾ ಬೈ ಸೈನ್ ತೀಟಾ ಅಂತ ಗೊತ್ತು. ಈ ಥರ ಬರ್ಕೊಳ್ಳೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಡಿನಾಮಿನೇಟ್ರಲ್ಲಿ ಸೈನ್ ತೀಟಾ ಇದೆ. ಇದನ್ನು ಏನಂತ ಬರಿಬೋದು? ಈ ಥರ ಬರಿಬೋದು. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನ್ಯೂಮರೇಟರ್ 1 - cos ಸ್ಕ್ವೇರ್ 1 - cos ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಡಿನಾಮಿನೇಟರು ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಯೂಶಲಿ ಈ ಥರ ಸೈನ್ ಸ್ಕ್ವೇರ್ ಥೀಟಾ ಅಂತ ಡಿನಾಮಿನೇಟ್ರಲ್ಲಿ ಬಂದರೆ ಅದನ್ನು ನಾವು ಕಾಸ್ ಸ್ಕ್ವೇರ್ ಥೀಟಾಗೆ ಕನ್ವರ್ಟ್ ಮಾಡ್ಕೋಬೋದು. ಹೇಗೆ? ಈ ಐಡೆಂಟಿಟಿ ಯೂಸ್ ಮಾಡಿಕೊಂಡು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1. ಆ ಕಾಸ್ ಸ್ಕ್ವೇರ್ ಥೀಟಾನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋದರೆ ಸೈನ್ ಸ್ಕ್ವೇರ್ ಥೀಟಾ ವಿಲ್ ಬಿಕಮ್ 1 - cos ಸ್ಕ್ವೇರ್ ಥೀಟಾ. ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಏನು ಮಾಡಿದ್ವಿ? ಸೈನ್ ಸ್ಕ್ವೇರ್ ಥೀಟಾನ 1 - cos ಸ್ಕ್ವೇರ್ ಥೀಟಾ ಜೊತೆ ರಿಪ್ಲೇಸ್ ಮಾಡಿದ್ವಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ನೀವು ಡಿನಾಮಿನೇಟರ್ನ ಅಬ್ಸರ್ವ್ ಮಾಡಿ. a² - b² ಅಲ್ಲಿ ಫಾರ್ಮಲ್ ಇದೆಯಾ? ಡಿನಾಮಿನೇಟರ್ನ ಅಬ್ಸರ್ವ್ ಮಾಡಿದ್ರೆ 1 ಬದಲು 1² ಅಂತ ಬರಿಬೋದು. ಕಾಸ್ ಸ್ಕ್ವೇರ್ ಆಲ್ರೆಡಿ ಇದೆ. ಸೊ a + b a - b ಅಂತ ಬರಿಬೋದು. a + b a - b ಅಂತ ಬರೆದ್ರೆ ಈ ಥರ ಆಗುತ್ತೆ. ಈಗ ಈ ಡ್ಯೂಮರೇಟರ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ? 1 - cos ಥೀಟಾ ಹೋಲ್ ಸ್ಕ್ವೇರನ್ನು 1 - cos ಥೀಟಾ ಮಲ್ಟಿಪ್ಲೈಡ್ ಬೈ 1 - cos ಥೀಟಾ ಅಂತ ಬರಿಬೋದು. ಆವಾಗ 1 - cos ಥೀಟಾ 1 - cos ಥೀಟಾ ಕ್ಯಾನ್ಸಲ್ ಆಗುತ್ತೆ. ಫೈನಲಿ ನಮಗೆ ಈ ಆನ್ಸರ್ ಉಳ್ಕೊಳ್ಳುತ್ತೆ. ಇದೇ RHS ಇವ್ ಆನ್ಸರ್. ಸೊ ದಿಸ್ ಇಸ್ ದ ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್, ಇದನ್ನ ಹೆಂಗೆ ಸಾಲ್ವ್ ಮಾಡೋದು? ಬರ್ಕೋಣ. ಏನು ಮಾಡೋಣ ಅಂದರೆ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಡಿನಾಮಿನೇಟ್ರ್ ಒಂದೇ ಇಲ್ಲ. ಸೊ ಆದ್ದರಿಂದ ಏನು ಮಾಡಬೇಕು? ಈ ಕಾಸೇನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಆವಾಗ ಕಾಸ್ ಸ್ಕ್ವೇರ್ ಎ ಸಿಗುತ್ತೆ. ಈ 1 + sin a ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಆವಾಗ ಇದು ಸಿಗುತ್ತೆ. ಡಿನಾಮಿನೇಟ್ರಲ್ಲಿ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಹಾಗೆ ಉಳ್ಕೊಳುತ್ತೆ. ಈಗ ಬಂದಿರೋದನ್ನು ಸಿಂಪ್ಲಿಫೈ ಮಾಡೋಣ. ಬಂದಿರೋದ್ರಲ್ಲಿ ನೀವು ನೋಡಿದ್ರೆ ಇದು a + b ಹೋಲ್ ಸ್ಕ್ವೇರ್ ಥರ ಇದೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಫಾರ್ಮುಲಾ a + b ಹೋಲ್ ಸ್ಕ್ವೇರ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಆಗಿ ಉಳ್ಕೊಳುತ್ತೆ. 1 + sin a ಹೋಲ್ ಸ್ಕ್ವೇರ್ 1 + sin ಸ್ಕ್ವೇರ್ a + 2 sin a ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ. ಡಿನಾಮಿನೇಟರ್ ಹಾಗೆ ಇಟ್ಕೊಂಡಿದ್ದೀವಿ.
ಅದನ್ನು ಸ್ವಲ್ಪ ರೀಅರೇಂಜ್ ಮಾಡಿದ್ರೆ ಸೈನ್ ಸ್ಕ್ವೇರನ್ನು ಮೊದಲೇ ಹಾಕ್ಕೊಂಡ್ರೆ 1 ಆಮೇಲೆ ಹಾಕ್ಕೊಂಡ್ರೆ ಈ ಥರ ಆಗುತ್ತೆ. ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಏನು 1, ಅದಕ್ಕೆ ಈ ಥರ ಒಟ್ಟಿಗೆ ಬರ್ಕೊಂಡಿದ್ದೀವಿ. ಈಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ 1 ಅಂತ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎನ ನಾವು 1 ಇಂದ ರಿಪ್ಲೇಸ್ ಮಾಡ್ಬೋದು. ಆವಾಗ ನ್ಯೂಮೆರೇಟರ್ ಏನಾಗುತ್ತೆ, ಈ ಥರ ಕಾಸ್ ಸ್ಕ್ವೇರ್ ಎನ 1 ಜೊತೆ ರಿಪ್ಲೇಸ್ ಮಾಡಿದ್ರೆ 1 + 1 ಏನಾಗುತ್ತೆ 2 ಆಗುತ್ತೆ. ಬಟ್ ಇಲ್ಲಿ 2 ಕಾಮನ್ ಇದೆ, ಸೊ 2 ಕಾಮನ್ ತೆಗೆದ್ರೆ ಏನು ಉಳ್ಕೊಳುತ್ತೆ, 1 + sin ಉಳ್ಕೊಳುತ್ತೆ ಅಲ್ವಾ. ಸೊ 2 × 1 + sin. ಈ 1 + sin ಈ 1 + sin ಕ್ಯಾನ್ಸಲ್ ಆದರೆ 2/cos ಉಳ್ಕೋತು. ಇದನ್ನು ನಾವು ಏನಂತ ಬರಿಬೋದು, ನಮಗೆ ಫೈನಲಿ ಬೇಕಾಗಿರೋದು 2/2 ಸೀಕೆಂಟೆ. ಸೊ ಈ ಕಾಸ್ ಎನ ಸೀಕೆಂಟೆ ಕನ್ವರ್ಟ್ ಮಾಡಬೇಕಿದ್ರೆ ಸೀಕೆಂಟೆ = 1/cos ಎ ಅಂತ ಬರ್ಕೋಬೇಕು. ಅದರ ಅರ್ಥ 1/cos ಎ ವಿಲ್ ಬಿ 2, ಈ ಥರ 2 ಸೀಕೆಂಟೆ. ಸೊ 2/cos ಎ ಇಸ್ 2 ಸೀಕೆಂಟೆ ವಿಚ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಇದು ಎರಡನೇ ಕ್ವೆಶ್ಚನ್. ಮೂರನೇ ಕ್ವೆಶ್ಚನ್ಗೆ ಹೋಗೋಣ. ಮೂರನೇ ಕ್ವೆಶ್ಚನ್ ಸ್ವಲ್ಪ ಉದ್ದ ಇದೆ, ಡೀಟೇಲಾಗಿ ನೋಡೋಣ. ಫಸ್ಟ್ LHS ಬರ್ಕೊಳ್ಳೋದು. ಇಲ್ಲಿ ಏನು ಮಾಡೋದು, ಟ್ಯಾನ್ ಮತ್ತು ಕಾಟನ್ನು ಸೈನ್ ಮತ್ತು ಕಾಸ್ ಜೊತೆ ರಿಪ್ಲೇಸ್ ಮಾಡೋದು. ಸೊ ಟ್ಯಾನ್ ಥೀಟಾನ sin/cos θ ಅಂತ ಬರ್ಕೊಳ್ಳೋದು, ಕಾಟ್ ಥೀಟಾನ cos θ/sin θ ಅಂತ ಬರ್ಕೊಳ್ಳೋದು. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಈ ಡಿನಾಮಿನೇಟರ್ ಹೀಗೆ ಸಿಂಪ್ಲಿಫೈ ಆಗುತ್ತೆ. ಇಲ್ಲಿ ನೋಡಿ 1 - cos θ/sin θ ಅಂತಿದೆ, 1 - cos θ/sin θ. ಇದನ್ನು sin θ ಇಲ್ಲಿ ತೊಗೊಂಡು ಹೋದರೆ sin θ - cos θ/sin θ ಆಗುತ್ತೆ. ಸೊ ಇದು ಈ ಥರ ಆಗುತ್ತೆ. ಅದೇ ಥರ ಈ ಸೊಲ್ಯೂಷನ್ನು ಹೀಗಾಗುತ್ತೆ, ಈ ಡಿನಾಮಿನೇಟರ್ ಹೀಗಾಗುತ್ತೆ. ಈಗ ಇದು ಒಳ್ಳೆ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಇದೆ, ಕಾಂಪ್ಲೆಕ್ಸ್. ಇದನ್ನು ಸಿಂಪಲ್ ಮಾಡೋಣ. ಹೇಗೆ ಸಿಂಪಲ್ ಮಾಡಿದ್ವಿ, sin θ / cos θ ಹಾಗೆ ಇಟ್ಕೊಂಡ್ವಿ. ಡಿನಾಮಿನೇಟರಲ್ಲಿ ಇದನ್ನು ಮೇಲ್ ತೊಗೊಂಡು ಹೋದಾಗ ಅದು ರೆಸಿಪ್ರೋಕಲ್ ಆಗುತ್ತೆ. ಸೊ sin θ/sin θ - cos θ ಆಗುತ್ತೆ. ಅದೇ ಥರ ಸೆಕೆಂಡ್ ಪಾರ್ಟ್ ಕೂಡ ಹೀಗಾಗುತ್ತೆ. ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ, sin θ ಮಲ್ಟಿಪ್ಲೈ ಮಾಡಿದ್ರೆ sin² θ ಸಿಕ್ತು, cos θ ಮಲ್ಟಿಪ್ಲೈ ಮಾಡಿದ್ರೆ cos² θ ಸಿಕ್ತು. ಉಳಿದಿದ್ದನ್ನು ಹಾಗೆ ಇಟ್ಕೊಳ್ಳೋದು. ಇದನ್ನು ಇಷ್ಟರಲ್ಲೇ ಬಿಡೋಕ್ಕಾಗಲ್ಲ, ಆ್ಯಕ್ಚುಲಿ ಇದನ್ನು ಇನ್ನೂ ಮುಂದೆ ಸಿಂಪ್ಲಿಫೈ ಮಾಡಬೇಕು. ನೋಡೋಣ ಹೇಗೆ ಅಂತ. ಈ ಸ್ಟೆಪ್ ಏನು ಅಂದರೆ, ಈ ಡಿನಾಮಿನೇಟರಲ್ಲಿ ಬರೀ cos θ ಇದೆ, ಈ ಡಿನಾಮಿನೇಟರಲ್ಲಿ ಬರೀ sin θ ಇದೆ. ಇದು ಕಾಮನ್ ಇದೆ, cos θ sin θ cos θ sin θ ಇದು ಒಂಥರ ಕಾಮನ್ ಇದೆ. ಬಟ್ ಇದು ಡಿನಾಮಿನೇಟರಲ್ಲಿ ಬರೀ ಇಲ್ಲಿ ಕಾಸ್ ಇದೆ, ಇಲ್ಲಿ ಸೈನ್ ಇದೆ. ಅದನ್ನು ಚೇಂಜ್ ಮಾಡಬೇಕಿದ್ರೆ ಏನು ಮಾಡ್ಬೋದು, ಇದನ್ನು sin θ/sin θ ಅಂತ ಮಲ್ಟಿಪ್ಲೈ ಮಾಡೋದು. ಯಾವುದನ್ನ, ಫಸ್ಟ್ ಪಾರ್ಟನ್ನು. ಸೆಕೆಂಡ್ ಪಾರ್ಟನ್ನು cos/cosನ ಮಲ್ಟಿಪ್ಲೈ ಮಾಡೋದು. 1/1 ಥರ ಏನು ಸೇಮ್. ಅವಾಗ ಏನಾಗುತ್ತೆ,
ಈ ಎರಡು ಸ್ಟೆಪ್ಪನ್ನು ಮಾಡಿದಾಗ ಡಿನಾಮಿನೇಟರ್ ಸೇಮ್ ಆಗುತ್ತೆ. ಸೊ ಡಿನಾಮಿನೇಟರ್ ಸೇಮ್ ಮಾಡೋಕ್ಕೆ ಇವೆರಡು ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು, ನ್ಯೂಮರೇಟರಲ್ಲಿ ಸೈನ್ ಮಲ್ಟಿಪ್ಲೈ ಆದಾಗ ಸೈನ್ ಕ್ಯೂಬ್ ಆಯಿತು, ಕಾಸ್ ಸ್ಕ್ವೇರ್ ಮಲ್ಟಿಪ್ಲೈ ಆದಾಗ ಕಾಸ್ ಕ್ಯೂಬ್ ಆಯಿತು. ಬಟ್ ಇನ್ನೊಂದು ಏನಂದರೆ ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಇದೆ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಇದೆ. ಸೊ ಅದನ್ನು ನ್ಯೂಮರೇಟರ್ ಡಿನಾಮಿನೇಟರ್ ಎರಡಿಂದನೂ -1 ಮಲ್ಟಿಪ್ಲೈ ಮಾಡಿದ್ರೆ ಈ ಥರ ಸಿಗುತ್ತೆ. ಸೊ ಆವಾಗ ಡಿನಾಮಿನೇಟರ್ ಸೇಮ್ ಆಗುತ್ತೆ. ಅದರ ಅರ್ಥ ಈ ಥರ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಈ ಡಿನಾಮಿನೇಟರ್. ಇದನ್ನು ಮುಂದೆ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ? a ಕ್ಯೂಬ್ ಮೈನಸ್ b ಕ್ಯೂಬ್ ಐಡೆಂಟಿಟಿ ಯೂಸ್ ಮಾಡೋದು. ಸೊ ಆ ಐಡೆಂಟಿಟಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ನ್ಯೂಮರೇಟರಲ್ಲಿ ಈ ಥರ ಸಿಗುತ್ತೆ, ಡಿನಾಮಿನೇಟರ್ ಹಾಗೆ ಉಳ್ಕೊಳುತ್ತೆ. ಈಗ ನೀವು ಎರಡು ಗಮನಿಸ್ಬೋದು. ಒಂದು, ಇಲ್ಲೂ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲೂ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇನ್ನೊಂದು, ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಇದೆ, ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇದೆ, ಇವೆರಡನ್ನ ಆ್ಯಡ್ ಮಾಡಿದ್ರೆ 1 ಸಿಗುತ್ತೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ, ಇವೆರಡು ಆ್ಯಡ್ ಮಾಡಿದ್ರೆ 1 ಸಿಗುತ್ತೆ. ಕ್ಯಾನ್ಸಲ್ ಆಯಿತು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆದರೆ ಇದು 1 ಆದರೆ ಇಲ್ಲಿ ಬರೀ ಸೈನ್ ಥೀಟಾ ಕಾಸ್ ಥೀಟಾ ಉಳ್ಕೊಳುತ್ತೆ. ಸೊ 1 ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ. ಡಿನಾಮಿನೇಟರಲ್ಲಿ ಇದು ಹೀಗೆ. ಇದನ್ನು ಈ ಥರ ಬರ್ಕೋಬೋದು. ಇದನ್ನು ಇನ್ನೊಂದು ಥರ ಬರೆದ್ರೆ ಏನು ಮಾಡಿದ್ದೀವಿ, ಇನ್ನು ಸ್ಪ್ಲಿಟ್ ಮಾಡಿದ್ದೀವಿ. 1 ಬೈ ಸೈನ್ ಥೀಟಾ ಬೈ ಕಾಸ್ ಥೀಟಾ ಈ ಥರ ಬರ್ಕೊಂಡಿದ್ದೀವಿ. ಆಮೇಲೆ ಇದನ್ನು ಈ ಥರ ಬರ್ಕೊಂಡಿದ್ದೀವಿ. ಸೆಕೆಂಡ್ ಪಾರ್ಟ್ ಆಬ್ವಿಯಸ್ಲಿ 1. ಫಸ್ಟ್ ಪಾರ್ಟನ್ನು ಈ ಥರ ಬರ್ಕೋಬೋದು. ಯಾಕೆ ಈ ಥರ ಬರ್ಕೊಂಡ್ವಿ ಅಂದರೆ 1 ಬೈ ಸೈನ್ ಥೀಟಾ ಏನು, ಕೋಸೀಕೆಂಟ್ ಥೀಟಾ. 1 ಬೈ ಕಾಸ್ ಥೀಟಾ ಏನು, ಸೀಕೆಂಟ್ ಥೀಟಾ. ಅದಕ್ಕೆ ನಮಗೆ ಬೇಕಿದ್ದೇನು, ಅದೇ RHS 1 ಪ್ಲಸ್ ಸೀಕೆಂಟ್ ಥೀಟಾ ಕಾಸೆಕೆಂಟ್ ಥೀಟಾ. ಉದ್ದನೇ ಡಿರೈವೇಷನ್ನು, ಬಟ್ ಫೈನಲಿ LHS ಈಕ್ವಲ್ಸ್ RHS ಅಂತ ಆಯಿತು. ನಾಲ್ಕನೇ ಕ್ವೆಶ್ಚನ್. LHS ಅನ್ನು ಬರ್ಕೊಳ್ಳೋದು. ಸೀಕೆಂಟನ್ನು ಕಾಸ್ ಜೊತೆ ರಿಪ್ಲೇಸ್ ಮಾಡೋದು. ಆವಾಗ ಈ ಥರ ಸಿಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಆಗುತ್ತೆ. ಈಗ ಕಾಸೆ ಕ್ಯಾನ್ಸಲ್ ಮಾಡ್ಬೋದು. ಅದು ನ್ಯೂಮರೇಟರಲ್ಲೂ ಇದೆ, ಡಿನಾಮಿನೇಟರಲ್ಲೂ ಇದೆ. ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಕಾಸ್ ಎ ಪ್ಲಸ್ 1 ಉಳ್ಕೊಳ್ಳುತ್ತೆ. ಬಟ್ ನಮಗೆ ಬೇಕಾಗಿರೋದು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಡಿನಾಮಿನೇಟ್ರಲ್ಲಿ 1 ಮೈನಸ್ ಕಾಸ್ ಎ ಇರಬೇಕು. ಸೊ ಇದನ್ನು ಏನು ಮಾಡೋದು, 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಮಲ್ಟಿಪ್ಲೈ ಮಾಡೋದು. ಇದನ್ನ ಬರ್ಕೊಂಡ್ರೆ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಆಗುತ್ತೆ. ಎ ಪ್ಲಸ್ ಬಿ, ಎ ಮೈನಸ್ ಬಿ ಈಕ್ವಲ್ಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ನೋಡಿದ್ರೆ ಇದು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಇದೇನಾಗುತ್ತೆ, 1 ಮೈನಸ್ ಕಾಸ್ ಎ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಬರ್ಕೊಂಡಿದ್ದೀವಿ ಅಷ್ಟೇ.
1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ನಾನು ಮುಂಚೆ ಹೇಳಿದ್ದೀನಿ. 1 ಮೈನಸ್ ಕಾಸ್ ಸ್ಕ್ವೇರ್ನ ನಾವು ಏನು ಮಾಡ್ಬೋದು, ಸೈನ್ ಸ್ಕ್ವೇರಿಂದ ರಿಪ್ಲೇಸ್ ಮಾಡ್ಬೋದು. ಯಾಕೆ? ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ಸ್ 1. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ನ ಸೈನ್ ಸ್ಕ್ವೇರ್ ಜೊತೆ ರಿಪ್ಲೇಸ್ ಮಾಡಿದ್ರೆ ಈ ಥರ ಸಿಗುತ್ತೆ. ಬೇಕಾಗಿದ್ದೇನು ಇದೆ. ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್. ಹೆನ್ಸ್ ಪ್ರೂವ್ಡ್. 4ನೇ ಕ್ವೆಶ್ಚನ್. ಈಗ 5ನೇ ಪಾರ್ಟ್ ನೋಡೋಣ. 5ನೇ ಪಾರ್ಟ್ ಏನು ಥರ ಇದೆ, ಇದನ್ನು ಕೋಸಿಕೆಂಟ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಬೇಕು. ಬರ್ಕೊಳ್ಳೋದು ಎಲ್ ಎಚ್ ಎಸ್ ಅನ್ನು. ಆಮೇಲೆ ಏನು ಮಾಡೋದು ಅಂದರೆ, ಇದು ಇಂಟ್ರೆಸ್ಟಿಂಗ್ ಸ್ಟೆಪ್. ಇದು ಡಿನಾಮಿನೇಟರ್ನ ಮತ್ತು ನ್ಯೂಮರೇಟರ್ನ ಸೈನ್ ಎಯಿಂದ ಬರ್ಕೊಳ್ಳೋದು. ಯಾಕೆ ಸೈನ್ ಎಯಿಂದ ಬರ್ಕೊಂಡ್ವಿ ಅಂದರೆ, ಯಾಕಂದರೆ ಕೋಸಿಕೆಂಟ್ ಎ ಸಿಗಬೇಕು, ಕಾಟ್ ಎ ಸಿಗಬೇಕು. ಸೊ ಕೋಸಿಕೆಂಟು ಕಾಟ್ ಎ ಸಿಗಬೇಕಿದ್ರೆ ಇವೆರಡ್ರದ್ದು ಡಿನಾಮಿನೇಟರ್ ಸೈನ್ ಎ ಅಲ್ವಾ. ಇದು 1/sin ಎ, ಇದು ಕಾಸ್ ಎ ಬೈ ಸೈನ್ ಎ. ಅದಕ್ಕೆ ಸೈನ್ ಎಯಿಂದ ಡಿವೈಡ್ ಮಾಡಿದ್ದೀವಿ. ಏನು ಹಂಗಂದರೆ ಈ ಥರ. ಈಗ ಇದನ್ನು ಕರೆಕ್ಟಾಗಿ ಸ್ಪ್ಲಿಟ್ ಮಾಡಿಕೊಂಡ್ರೆ ಈಗ ಸಿಗುತ್ತೆ. ಏನು ಮಾಡಿದ್ದೀವಿ ಇಲ್ಲಿ, ಕಾಸ್ ಡಿವೈಡೆಡ್ ಬೈ ಸೈನ್ ಬರ್ಕೊಂಡಿದ್ದೀವಿ, ಸೈನ್ ಡಿವೈಡೆಡ್ ಬೈ ಸೈನ್ ಬರ್ಕೊಂಡಿದ್ದೀವಿ, 1 ಡಿವೈಡೆಡ್ ಬೈ ಸೈನ್ ಬರ್ಕೊಂಡಿದ್ದೀವಿ. ಈಗೇನು ಮಾಡೋದು, ಈಗ ಇದನ್ನ ಸಿಂಪ್ಲಿಫೈ ಮಾಡೋದು. ಕಾಸ್ ಬೈ ಸೈನ್ ಏನು, ಕಾಟ್. 1/sin ಏನು, ಕೋಸಿಕೆಂಟ್ ಎ. ಸೈನ್ ಬೈ ಸೈನ್ ಏನು, ಕ್ಯಾನ್ಸಲ್ ಆಗುತ್ತೆ, 1 ಸಿಗುತ್ತೆ. ಈ ಎಕ್ಸ್ಪ್ರೆಷನ್ ಏನಾಗುತ್ತೆ, ಈ ಥರ ಆಗುತ್ತೆ. ಇದು ಕಾಟ್ ಆಗುತ್ತೆ, ಇದು 1 ಆಗುತ್ತೆ, ಇದು 1/c ಕೋಸಿಕೆಂಟ್ ಎ ಆಗುತ್ತೆ, ಇದು ಕಾಟು, ಇದು 1, ಇದು 1 ಅಥವಾ ಕೋಸಿಕೆಂಟ್ ಎ ಆಗುತ್ತೆ. 1/sin ಎ ಈಸ್ ಮೈನಸ್ ಕೋಸಿಕೆಂಟ್ ಎ. ಬಟ್ ಇದನ್ನು ಅಲ್ಲಿ ಕೊಟ್ಟಿರೋದಕ್ಕೆ ಹೆಂಗೆ ಕನ್ವರ್ಟ್ ಮಾಡೋದು? ಅದನ್ನೇ -1 +1 ಎಂಡಲ್ಲಿ ಹಾಕೋದು. ಇದು ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಸ್ಟೆಪ್. ಈಗ ಏನು ಮಾಡ್ತೀವಿ ಅಂದರೆ, ಈ 1 ಇದೆ ನೋಡಿ, ಇಲ್ಲಿ -1 ಇದೆ ಅಲ್ವಾ, ಅದನ್ನು ಕೋಸಿಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಎಂದು ರಿಪ್ಲೇಸ್ ಮಾಡ್ತೀವಿ. ಯಾಕೆ? ಅದು ಐಡೆಂಟಿಟಿ. ಈ ಐಡೆಂಟಿಟಿನ ಬೇರೆ ಥರ ಬರೆದ್ರೆ 1 = ಕೋಸಿಕೆಂಟ್ ಸ್ಕ್ವೇರ್ ಎ ಕಾಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಈ ಥರ ಬರಿಬೋದು. ಏನು ಹಾಗಂದರೆ, ಈ 1 ಬದಲು ಈ ಥರ ಬರೆದಿದ್ದೀವಿ. ಯಾಕೆ ಈ ಥರ ಬರೆದಿದ್ದೀವಿ ಅಂತ ಈಗ ಗೊತ್ತಾಗತ್ತೆ. ನೀವು ಗಮನಿಸಿದ್ರೆ ಇದು a² - b² ಫಾರ್ಮಲ್ ಇದೆ. ಅದನ್ನು a + b a - b ಫಾರ್ಮಲ್ ಬರಿಬೋದು. a² - b² ಫಾರ್ಮಲ್ ಇದೆ, ಅದನ್ನು a + b a - b ಅಲ್ಲಿ ಬರಿಬೋದು. ಇನ್ನೂ ಒಂದು ಗಮನಿಸಿದ್ರೆ, ಕಾಟ್ ಎ ಪ್ಲಸ್ ಕೋಸಿಕೆಂಟ್ ಎ, ಕೋಸಿಕೆಂಟ್ ಎ ಪ್ಲಸ್ ಕಾಟ್ ಎ, ಇದು ಎರಡರಲ್ಲೂ ಕಾಮನ್. ಇದನ್ನು ಕಾಮನ್ ತೆಗಿಬೋದು. ಕಾಮನ್ ತೆಗೆದ್ರೆ ಏನು ಉಳ್ಕೊಳುತ್ತೆ? 2 ಸ್ಟೆಪ್ ನೋಡೋಣ. ಸೊ ಫಸ್ಟು ಕಾಮನ್ ತೆಗೆದ್ರೆ ಇಲ್ಲಿ 1 ಉಳ್ಕೊಳುತ್ತೆ, ಇಲ್ಲೂ 1 ಉಳ್ಕೊಳುತ್ತೆ. ಬಟ್ ಇಲ್ಲೊಂದು ಮೈನಸ್ ಇದೆ, ಅದು ಹಾಗೆ ಉಳ್ಕೊಳುತ್ತೆ. 1 ಮೈನಸ್ ಕೋಸಿಕೆಂಟ್ ಎ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಕಾಟ್ ಎ. ಈಗ ನೀವು ಗಮನಿಸಿ, ಈ ಪಾರ್ಟು ಸೇಮ್. ಇದು ಮತ್ತು ಇದು ಸೇಮ್. ಯಾಕೆ? ಕಾಟ್ ಎ ಇದೆ, 1 ಇದೆ, ಮೈನಸ್ ಕೋಸಿಕೆಂಟ್ ಎ ಇದೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆದರೆ ಏನು ಉಳ್ಕೋತು?
ಕಾಟ್ ಎ ಪ್ಲಸ್ ಕೋಸಿಕೆಂಟ್ ಎ ಉಳ್ಕೋತು ವಿಚ್ ಈಸ್ ಆರ್ ಎಚ್ ಎಸ್. ಸೊ ಇದು ಪ್ರೂವ್ ಆಯಿತು. ಆರನೇ ಕ್ವೆಶನ್ ಸ್ವಲ್ಪ ನೋಡೋಕ್ಕೆ ಕಾಂಪ್ಲಿಕೇಟೆಡ್ ಇದೆ, ನೋಡೋಣ ಏನು ಮಾಡೋದು ಅಂತ. ಫಸ್ಟ್ ಎಲ್ ಎಚ್ ಎಸ್ ಬರ್ಕೊಳ್ಳೋದು. ಈಗ ಈ ಸ್ಕ್ವೇರ್ ರೂಟನ್ನು ಹೆಂಗೋ ತೆಗಿಬೇಕು. ಹೇಗೆ ತೆಗೆಯೋದು ಸ್ಕ್ವೇರ್ ರೂಟನ್ನು? ಸ್ಕ್ವೇರ್ ರೂಟನ್ನು ತೆಗಿಬೇಕಿದ್ರೆ 1 + sin A 1 + sin A ಎರಡನ್ನೂ ಮಲ್ಟಿಪ್ಲೈ ಮಾಡೋದು. ಯಾಕೆ ಅಂತ ಈಗ ಗೊತ್ತಾಗುತ್ತೆ. ಸೊ ಎರಡನ್ನೂ ನ್ಯೂಮರೇಟರ್ನು ಡಿನಾಮಿನೇಟರ್ ಎರಡನ್ನೂ ಅದರಿಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರು 1 + sin A ಹೋಲ್ ಸ್ಕ್ವೇರ್ ಆಗುತ್ತೆ. ಡಿನಾಮಿನೇಟರು A - B A + B ಫಾರ್ಮಲ್ ಇದೆ. ಸೊ 1² - sin² A. ಸೊ 1² - sin² A ಆಗುತ್ತೆ. ಸೊ ಇದನ್ನು ಹಾಗೆ ಸ್ಕ್ವೇರ್ ಬರ್ಕೊಂಡಿದ್ದೀವಿ. ಇದನ್ನು A + B A - B ಕನ್ವರ್ಟ್ ಮಾಡಿಕೊಂಡು ಈ ಥರ ಬರಿತೀವಿ. ಯೂಶಲಿ 1 - sin² ಇದ್ದರೆ ಇದನ್ನು ಏನು ಮಾಡ್ಕೋಬೋದು, ಕನ್ವರ್ಟು ಸ್ಟ್ರೈಟ್ cos² ಅಂತ ಬರ್ಕೋಬೋದು. ಅದನ್ನು ಬರೆಯೋದು. ನ್ಯೂಮರೇಟರ್ ಹೆಂಗಿದ್ರು 1 + sin A ಆಗುತ್ತೆ. ಡಿನಾಮಿನೇಟರ್ನ 1 - sin² ಅಂತ ಬರ್ಕೊಂಡ್ರೆ ಅದು cos² ಆಗುತ್ತೆ. ಅದ್ರದ್ದು ಸ್ಕ್ವೇರ್ ರೂಟ್ ತೆಗೆದ್ರೆ ಏನೋ ಉಳಿತು, cos A ಉಳಿತು. ಅದನ್ನ ಸ್ಪ್ಲಿಟ್ ಮಾಡಿದ್ರೆ 1/cos A ಇಲ್ಲಿ ಇದು ಸಿಗುತ್ತೆ. ಒನ್ ಬೈ ಕಾಸ್ ಎ ಸೀಕೆಂಟ್ ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ. sin A / cos A tan A ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಇದೇ ಆರ್ ಎಚ್ ಎಸ್. ಅಲ್ಲಿಗೆ ಇದು ಪ್ರೂವ್ ಆಯಿತು. ಏಳನೇ ಕ್ವೆಶನ್. ಇಲ್ಲಿ ನೀವು ಗಮನಿಸಿದ್ರೆ ನ್ಯೂಮರೇಟರಲ್ಲಿ sin θ ಕಾಮನ್ ಇದೆ, ಡಿನಾಮಿನೇಟರಲ್ಲಿ cos θ ಕಾಮನ್ ಇದೆ. ಅದನ್ನು ತೆಗೆಯೋಣ ಕಾಮನ್. ನ್ಯೂಮರೇಟರಲ್ಲಿ sin θ ಕಾಮನ್ ತೆಗೆದ್ರೆ ಇದು ಉಳ್ಕೊಳ್ಳುತ್ತೆ. ಡಿನಾಮಿನೇಟರಲ್ಲಿ cos θ ಕಾಮನ್ ತೆಗೆದ್ರೆ ಇದು ಉಳ್ಕೊಳ್ಳುತ್ತೆ. ಈಗೇನು ಮಾಡೋದು? ಇದು ಇಂಟ್ರೆಸ್ಟಿಂಗ್ ಸಬ್ಸ್ಟಿಟ್ಯೂಷನ್ನು. ಈ ಒನ್ನನ್ನು sin² θ + cos² θ ಅಂತ ರಿಪ್ಲೇಸ್ ಮಾಡೋಣ. ಏನು ಮಾಡಿದ್ದೀವಿ? ಈ ಒನ್ನನ್ನು sin² θ + cos² θ ರಿಪ್ಲೇಸ್ ಮಾಡಿದ್ವಿ. ಈ ಒನ್ನನ್ನು sin² θ + cos² θ ಅಂತ ರಿಪ್ಲೇಸ್ ಮಾಡಿದ್ವಿ. ಯಾಕೆ ಥರ ಮಾಡಿದ್ವಿ ಅಂದರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಈಗ ನೋಡಿ ನೀವು, ಇಲ್ಲೇನು ಮಾಡಿದ್ವಿ? ಅದನ್ನು ತಿರ್ಗಾ ಹಾಗೆ ಬರ್ಕೊಂಡ್ವಿ. ಡಿನಾಮಿನೇಟರ್ನ ಸಿಂಪ್ಲಿಫೈ ಮಾಡಿದ್ವಿ. ಮೈನಸ್ ಆಫ್ sin² is -sin², minus of cos² is -cos². ಅದನ್ನು ಸೈನು ಒಟ್ಟಿಗೆ ಕಾಸು ಒಟ್ಟಿಗೆ ಬರೆದ್ರೆ cos² + sin² θ - 2 sin² θ ಸಿಗುತ್ತೆ. ಇಲ್ಲಿ 2 cos² -cos² -sin² ಈ ಥರ ಸಿಗುತ್ತೆ. ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ -sin² ಸಿಗುತ್ತೆ. ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ -cos² ಸಿಗುತ್ತೆ. ಸೊ ಇಲ್ಲಿ ಎರಡು ಸ್ಟೆಪ್ ಆಯಿತು. ಒಂದು
ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಉಳ್ಕೋತು ನ್ಯೂಮರೇಟ್ರಲ್ಲಿ, ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಉಳ್ಕೋತು ಡಿನಾಮಿನೇಟ್ರಲ್ಲಿ. ಅವೆರಡು ಒಂದೇ, ಸೊ ಅದಕ್ಕೆ ಕ್ಯಾನ್ಸಲ್ ಆಯಿತು. ಕಡೆಗೆ ಸೈನ್ ಥೀಟಾ ಕಾಸ್ ಥೀಟಾ ಉಳ್ಕೋತು. ಸೈನ್ ಥೀಟಾ ಕಾಸ್ ಥೀಟಾ ಏನು? ಟ್ಯಾನ್ ಥೀಟಾ. ಬೇಕಾಗಿರೋದು ಅದೇ, ಇಸ್ ಆರ್ ಎಚ್ ಎಸ್. ಈ ಥರ 7ನೇ ಕ್ವೆಶನ್ ಇಂಪ್ರೂವ್ ಆಯಿತು. ಎಂಟನೇ ಕ್ವೆಶನ್. ಕ್ವೆಶನ್ ಏನು ಮಾಡೋಣ ಅಂದರೆ, ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಎಲ್ ಎಚ್ ಎಸ್ ಬರ್ಕೊಳ್ಳೋದು. ಆಮೇಲೆ ಏನು ಮಾಡೋದು? ಸೈನ್ ಎ ಪ್ಲಸ್ ಕೋಸಿಕೆಂಟ್ ಎ ಸ್ಕ್ವೇರನ್ನು ಈ ಥರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ಥರ ಫಾರ್ಮುಲಾ ಬರ್ಕೊಂಡ್ರೆ ಇದು ಸಿಗುತ್ತೆ. ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರನ್ನು ಬರ್ಕೊಂಡ್ರೆ ಇದು ಸಿಗುತ್ತೆ. ಇದನ್ನೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರಿಂದ ಎಕ್ಸ್ಪ್ಯಾಂಡ್ ಮಾಡಿದ್ವಿ, ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಎಕ್ಸ್ಪ್ಯಾಂಡ್ ಮಾಡಿದ್ವಿ, ಇದು ಸಿಕ್ತು. ಇಲ್ಲಿ ಏನು ವಿಶೇಷತೆ ಅಂದರೆ, ಸೈನ್ ಎ ಕೋಸೀಕೆಂಟೆ ಕಾಸ್ ಎ ಸೀಕೆಂಟೆ ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಸೈನು ಕೋಸೀಕೆಂಟ್ 1/sin, ಸೀಕೆಂಟ್ 1/cos, ಸೊ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಸೀಕೆಂಟ್ ಎ 1/cos ಎ ಆದ್ದರಿಂದ ಕಾಸ್ ಎ ಸೀಕೆಂಟ್ ಎನ ಮಲ್ಟಿಪ್ಲೈ ಮಾಡಿದ್ರೆ 1 ಸಿಗುತ್ತೆ. ಕೋಸೀಕೆಂಟ್ ಎ 1/sin ಎ ಆದ್ದರಿಂದ ಸೈನ್ ಎ ಕೋಸೀಕೆಂಟ್ ಎನ ಮಲ್ಟಿಪ್ಲೈ ಮಾಡಿದ್ರು 1 ಸಿಗುತ್ತೆ. ಸೊ ಅದರ ಅರ್ಥ ಇದನ್ನು 1 ಅಂತ ಬರಿಬೋದು, ಇದನ್ನು 1 ಅಂತ ಬರಿಬೋದು. 2 + 2 ಏನಾಯಿತು? 4 ಆಗುತ್ತೆ. ಸೊ ಇದು ನಾವು ಕರೆಕ್ಟಾಗಿ ಬರ್ಕೊಂಡ್ರೆ ಥರ ಆಗುತ್ತೆ. ಈ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರು 1 ಅಂತ ಗೊತ್ತು, ಅದನ್ನು ಇಲ್ಲಿ ಬರಿಬೋದು. ಕೋಸೀಕೆಂಟ್ ಸ್ಕ್ವೇರನ್ನು ಹಾಗೆ ಬರ್ಕೊಳ್ಳೋದು, ಸೀಕೆಂಟ್ ಸ್ಕ್ವೇರನ್ನು ಹಾಗೆ ಬರ್ಕೊಳ್ಳೋದು, 2 + 2 ಅನ್ನು 4 ಅಂತ ಬರ್ಕೊಳ್ಳೋದು. ಈಗೇನು ಮಾಡೋದು? ಐಡೆಂಟಿಟಿ ಯೂಸ್ ಮಾಡೋದು. ಯಾವ ಐಡೆಂಟಿಟಿ? ಸೀಕೆಂಟ್ ಸ್ಕ್ವೇರ್ ಎ 1 + tan ಸ್ಕ್ವೇರ್ ಎ ಅಂತ ಗೊತ್ತು. ಸೊ ಈ ಸೀಕೆಂಟ್ ಸ್ಕ್ವೇರನ್ನು ಈ ಥರ ಬರ್ಕೊಳ್ಳೋದು. ಕೋಸೀಕೆಂಟ್ ಸ್ಕ್ವೇರ್ ಎ 1 + cot ಸ್ಕ್ವೇರ್ ಎ ಅಂತ ಗೊತ್ತು. ಈ ಕೋಸೀಕೆಂಟ್ ಸ್ಕ್ವೇರನ್ನು ಈ ಥರ ಬರ್ಕೊಳ್ಳೋದು. ಈ ಐಡೆಂಟಿಟಿ ಯೂಸ್ ಮಾಡಿ ಸೀಕೆಂಟ್ ಸ್ಕ್ವೇರ್ ಎ ಕೋಸೀಕೆಂಟ್ ಸ್ಕ್ವೇರ್ ರಿಪ್ಲೇಸ್ ಮಾಡಿದ್ದೀವಿ ಅಷ್ಟೇ. ಈಗಿನೆಲ್ಲ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಸಿಗುತ್ತೆ? 1 + 1 + 1 + 4 7 ಆಗುತ್ತೆ. ಟ್ಯಾನ್ ಸ್ಕ್ವೇರ್ ಇಲ್ಲಿ ಉಳ್ಕೊಳ್ಳುತ್ತೆ, ಕಾಟ್ ಸ್ಕ್ವೇರ್ ಅಲ್ಲಾಗುತ್ತೆ. which is RHS, hence proved. ಇದು 8ನೇ ಕ್ವೆಶನ್. ಈಗ 9ನೇ ಕ್ವೆಶನ್ ನೋಡೋಣ. LHS ಬರ್ಕೊಳ್ಳೋದು. ಏನು ಮಾಡಿದ್ವಿ? ಕೋಸೀಕೆಂಟ್ ಎ 1/sin ಎ ಅಂತ ಗೊತ್ತು. ಸೊ ಕೋಸೀಕೆಂಟ್ ಎ ಜಾಗದಲ್ಲಿ 1/sin ಎ ಅಂತ ಬರ್ಕೊಳ್ಳೋದು. ಸೀಕೆಂಟ್ ಎ 1/cos ಎ ಅಂತ ಗೊತ್ತು. ಸೀಕೆಂಟ್ ಎ ಜಾಗದಲ್ಲಿ 1/cos ಎ ಬರ್ಕೊಳ್ಳೋದು. ಕೋಸೀಕೆಂಟ್ ಬದಲು 1/sin ಎ ಅಂತ ಬರೆದ್ವಿ, ಸೀಕೆಂಟ್ ಎ ಬದಲು 1/cos ಎ ಅಂತ ಬರ್ಕೊಂಡ್ವಿ. ಯೂಶಲಿ ಸೈನು ಕಾಸು ಇದ್ದರೆ ಎಲ್ಲನೂ ಸೈನ್ ಕಾಸಲ್ಲಿ ಬರೆಯೋದು ಉತ್ತಮ.
ನೆಕ್ಸ್ಟ್ ಎರಡು ಸ್ಟೆಪ್ ಏನು, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ sin A sin ಸ್ಕ್ವೇರ್ ಎ ಆಗುತ್ತೆ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬೈ ಸೈನ್ ಎ. ಅದೇ ಥರ ಇಲ್ಲಿ ಈ ಥರ ಆಗುತ್ತೆ. ನಾವು ಮುಂಚೆ ಸುಮಾರು ಕಡೆ ನೋಡಿದ್ದೀವಿ. 1 ಮೈನಸ್ ಸೈನ್ ಸ್ಕ್ವೇರನ್ನು ಕಾಸ್ ಸ್ಕ್ವೇರ್ ಅಂತ ಬರ್ಕೋಬೋದು, ಇದನ್ನು ಸೈನ್ ಸ್ಕ್ವೇರ್ ಅಂತ ಬರ್ಕೋಬೋದು. ಈಗ ನೀವು ಗಮನಿಸಿದ್ರೆ ಈ ಕಾಸ್ ಸ್ಕ್ವೇರೇ ಇಲ್ಲೊಂದು ಕಾಸ್, ಇಲ್ಲಿ ಕಾಸ್ ಸ್ಕ್ವೇರೇ ಇದೆ, ಇಲ್ಲಿ ಕಾಸೇ ಇದೆ. ಅದನ್ನು ಇಲ್ಲಿ ಬರೆದ್ರೆ ಕಾಸೇ ಉಳ್ಕೊಳುತ್ತೆ. ಇಲ್ಲಿ ಸೈನ್ ಸ್ಕ್ವೇರೇ ಇದೆ, ಇಲ್ಲಿ ಸೈನೇ ಇದೆ. ಅದನ್ನು ಈ ಥರ ಬರೆದ್ರೆ ಸೈನೇ ಉಳ್ಕೊಳುತ್ತೆ. ಇದು ಕಾಸೇ ಸೈನೇ ಉಳ್ಕೋತು. ಈ ಪ್ರಾಬ್ಲಮ್ ಏನು ವಿಶೇಷತೆ ಅಂದರೆ LHS ಈಕ್ವಲ್ಸ್ RHS ಅಂತ ಯೂಶ್ವಲಿ ಪ್ರೂವ್ ಮಾಡ್ತೀವಲ್ವಾ, ಈ ಪ್ರಾಬ್ಲಮಲ್ಲಿ ಹಂಗೆ ವರ್ಕ್ ಆಗೋಲ್ಲ, ಸ್ವಲ್ಪ ಕಷ್ಟ ಇದೆ ಇದು. ಅದಕ್ಕೆ ಏನು ಮಾಡ್ತೀವಿ, LHS ಅನ್ನು ಇಂಡಿಪೆಂಡೆಂಟ್ ಆಗಿ ಈ ಥರ ಕಾಸೇ ಸೈನೇ ಅಂತ ಪ್ರೂವ್ ಮಾಡಿದ್ವಿ. RHS ಅನ್ನು ಇದೇ ಪ್ರೂವ್ ಮಾಡಿದ್ರೆ ಆವಾಗ LHS ಈಕ್ವಲ್ಸ್ RHS ಅದು ಮಾಡೋಣ. ಈಗ RHS ಬರ್ಕೊಳ್ಳೋದು. ಈಗ RHS ಏನು ಮಾಡಿದ್ವಿ, ಟ್ಯಾನ್ ಎ ಸೈನ್ ಎ ಕಾಸೆ ಅಂತ ಗೊತ್ತು, ಅದನ್ನ ಈ ಥರ ಬರ್ಕೊಂಡ್ವಿ. ಸೊ ಟ್ಯಾನ್ ಎ ಬದಲು ಇದನ್ನು ಬರ್ಕೊಂಡ್ವಿ, ಕಾಟ್ ಎ ಬದಲು ಇದನ್ನು ಬರ್ಕೊಂಡ್ವಿ. ಯಾಕೆ, ಕಾಟ್ ಎ ಕಾಸ್ ಎ ಬೈ ಸೈನ್ ಎ ಅಂತ ಗೊತ್ತು. ಸೊ ಬೇಸಿಕ್ಲಿ ಟ್ಯಾನ್ ಎ ಕಾಟ್ ಎನ ಸೈನ್ ಕಾಸಲ್ಲಿ ಬರೆದಿದ್ದೀವಿ. ಈಗ ಇದನ್ನು ಸಿಂಪ್ಲಿಫೈ ಮಾಡಿ, ಡಿನಾಮಿನೇಟ್ರ್ ಒಂದೇ ಇಲ್ಲ. ಅದನ್ನು ಮಾಡಿದ್ರೆ ಏನಾಗುತ್ತೆ, ಸೈನ್ ಮಲ್ಟಿಪ್ಲೈ ಆದರೆ ಸೈನ್ ಸ್ಕ್ವೇರ್ ಆಗುತ್ತೆ. ಅದೇ ಥರ ಕಾಸ್ ಮಲ್ಟಿಪ್ಲೈ ಆದರೆ ಕಾಸ್ ಸ್ಕ್ವೇರ್ ಆಗುತ್ತೆ. ಬಟ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 1 ಅಂತ ಗೊತ್ತು. ಸೊ ಇದು 1 ಆಗಿಬಿಡುತ್ತೆ. ಸೊ ಈ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ 1 ಆಗುತ್ತೆ. ಸೊ ಹೀಗೊಂದು ಫ್ರ್ಯಾಕ್ಷನ್ ಸಿಗುತ್ತೆ. ಈ ಥರ ಫ್ರ್ಯಾಕ್ಷನ್ ಸಿಕ್ಕರೆ ಏನಾಗುತ್ತೆ, ಕಾಸ್ ಎ ಸೈನ್ ಎ ಮೇಲೋಗುತ್ತೆ. ನೀವು ಗಮನಿಸಿ, LHS ಕಾಸ್ ಎ ಸೈನ್ ಎ ಆಯಿತು, RHS ಕಾಸ್ ಎ ಸೈನ್ ಎ ಆಯಿತು. ಸೊ ಏನಂತ ಹೇಳ್ಬೋದು ನಾವು, LHS ಈಕ್ವಲ್ಸ್ RHS, ಹೆನ್ಸ್ ಪ್ರೂವ್ಡ್. ಸೊ ಇದು ಈ ಥರ ಪ್ರೂವ್ನು ಆಗುತ್ತೆ, ಕೆಲಸದಲ್ಲಿ ಆಗುತ್ತೆ. ಅಂದರೆ LHS ಈಕ್ವಲ್ಸ್ RHS ಅಂತ ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ. ಆವಾಗ ನಾವು ಈ ಥರ LHSನ ಇಂಡಿಪೆಂಡೆಂಟಾಗಿ ಒಂದು ವ್ಯಾಲ್ಯೂ ತೊಗೊಂಡು, RHSನ ಇಂಡಿಪೆಂಡೆಂಟಾಗಿ ಒಂದು ವ್ಯಾಲ್ಯೂ ತೊಗೊಂಡು LHS ಈಕ್ವಲ್ಸ್ RHS ಅಂತ ಪ್ರೂವ್ ಮಾಡ್ಬೋದು. ಇದು ಕರೆಕ್ಟ್ ಮೆಥಡ್. ಫೈನಲ್ ಕ್ವೆಶ್ಚನ್, 10ನೇ ಕ್ವೆಶ್ಚನ್. ಇದೊಂಥರ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಯಾಕೆ ಅಂದರೆ ಇಲ್ಲಿ ಈ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ಅದು ಇದಕ್ಕೆ ಈಕ್ವಲ್ಲು ಸಾಲಲ್ಲ ಅಂತ, ಮೂರನೇದಕ್ಕೂ ಈಕ್ವಲ್ ಅಂತ ಇದೆ. ಸೊ ಇದನ್ನು ಪ್ರೂವ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ಪಾರ್ಟ್ ಈಸ್ ಈಕ್ವಲ್ ಟು ಲಾಸ್ಟ್ ಪಾರ್ಟ್ ಅಂತ ಪ್ರೂವ್ ಮಾಡೋದು, ಸೆಕೆಂಡ್ ಪಾರ್ಟ್ ಈಸ್ ಈಕ್ವಲ್ ಟು ಲಾಸ್ಟ್ ಪಾರ್ಟ್ ಅಂತ ಪ್ರೂವ್ ಮಾಡೋದು. ಸೊ ಫಸ್ಟ್ ಪಾರ್ಟ್ ಈಸ್ ಈಕ್ವಲ್ ಟು ಲಾಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಈಸ್ ಈಕ್ವಲ್ ಟು ಲಾಸ್ಟ್ ಪಾರ್ಟ್. ಆವಾಗ ನೆಟ್ ಏನಾಗುತ್ತೆ, ಇವೆರಡು ಈಕ್ವಲ್ ಇರಲೇಬೇಕು. ಬರ್ಕೊಳ್ಳೋದು ಫಸ್ಟ್ ಪಾರ್ಟನ್ನು. ಇಲ್ಲೇನು ಮಾಡಿದ್ವಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಸೀಕೆಂಡ್ ಸ್ಕ್ವೇರ್ ಎ ಅಂತ ಗೊತ್ತು. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬದಲು ಇದನ್ನು ಬರ್ಕೊಂಡ್ವಿ. ಅದೇ ಥರ ಡಿನಾಮಿನೇಟರು ಕೋಸಿಕೆಂಡ್ ಸ್ಕ್ವೇರ್ ಅಂತ ಗೊತ್ತು, ಅದನ್ನು ಈ ಥರ ಬರ್ಕೊಂಡ್ವಿ. ಇಲ್ಲಿ ಕೊಟ್ಟಿರೋದು ಹೀಗೆ ಕನ್ವರ್ಟ್ ಆಗೋಯ್ತು. ಬಟ್ ನಮಗೆ ಸೀಕೆಂಟ್ ಎ 1 ಬೈ ಕಾಸ್ ಎ ಅಂತ ಗೊತ್ತು, ಕೋಸಿಕೆಂಟ್ ಎ 1 ಬೈ ಸೈನ್ ಎ ಅಂತ ಗೊತ್ತು. ಸೊ ಅದನ್ನು ಸ್ಕ್ವೇರ್ ಬರ್ಕೊಂಡ್ರೆ ಈ ಥರ ಆಗುತ್ತೆ. ಈ ಫ್ರ್ಯಾಕ್ಷನ್ನ ಸಿಂಪ್ಲಿಫೈ ಮಾಡಿದ್ರೆ ಸೈನ್ ಸ್ಕ್ವೇರೇ ಮೇಲೋಗುತ್ತೆ, ಈ ಥರ ಆಗುತ್ತೆ. ಇದು ನೀವು ನೋಡಿದ್ರೆ ಸೈನ್ ಎ ಬೈ ಕಾಸ್ ಎ ಹೋಲ್ ಸ್ಕ್ವೇರ್ ವಿಚ್ ಇಸ್ ಟ್ಯಾನ್ ಸ್ಕ್ವೇರ್ ಎ. ಫಸ್ಟ್ ಪಾರ್ಟು ಟ್ಯಾನ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಿದ್ವಿ. ಸೆಕೆಂಡ್ ಪಾರ್ಟ್, ಸೊ ಸೆಕೆಂಡ್ ಪಾರ್ಟ್ ಏನು ಮಾಡೋದು, ಕಾಟ್ ಎನ 1 ಬೈ ಟ್ಯಾನ್ ಎನ ಯೂಸ್ ಮಾಡಿಕೊಂಡು
ಕಾಟ್ ಎನ 1/tan ಅಂತ ಯೂಸ್ ಮಾಡಿಕೊಂಡು ಈ ಕಾಟ್ ಬದಲು 1/tan ಹಾಕೋದು. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಈ tan a ನ್ಯೂಮಿನೇಟ್ರಿಗೆ ಹೋಗುತ್ತೆ, tan a -1, ಡಿನಾಮಿನೇಟ್ರಲ್ಲಿ tan a ಇರುತ್ತೆ, ಹೋಲ್ ಸ್ಕ್ವೇರ್. ಈ ಡಿನಾಮಿನೇಟ್ರಲ್ಲಿರೋದು ನ್ಯೂಮಿನೇಟ್ರ್ ಬರುತ್ತೆ ಫ್ರ್ಯಾಕ್ಷನ್ ಸಿಂಪ್ಲಿಫೈ ಮಾಡಿದಾಗ. ಇದು ನ್ಯೂಮಿನೇಟ್ರಿಗೆ ಬರೋದ್ರಿಂದ ಇಲ್ಲಿ tan ಸ್ಕ್ವೇರ್ a ಆಯಿತು, tan a ಸ್ಕ್ವೇರ್. ಇವೆರಡು ಹಾಗೆ ಉಳ್ಕೊಳ್ಳುತ್ತೆ. ನೀವು ಗಮನಿಸಿದ್ರೆ 1 - tan a -1 ಅಂತ ಇದೆ. ಸೊ ಇವೆರಡು ಕ್ಯಾನ್ಸಲ್ ಆದರೆ -1 ಸಿಗುತ್ತೆ. -1 ಸ್ಕ್ವೇರ್ ಏನು, 1. ಇದು tan ಸ್ಕ್ವೇರ್ a ಆಗುತ್ತೆ. ಇದು ಕ್ಯಾನ್ಸಲ್ ಆದರೆ tan ಸ್ಕ್ವೇರ್ a ಸಿಗುತ್ತೆ. ಸೊ ಸೆಕೆಂಡ್ ಪಾರ್ಟ್ ಕೂಡ tan ಸ್ಕ್ವೇರ್. ಸೊ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು ಎರಡೂ tan ಸ್ಕ್ವೇರ್ a ಆದ್ದರಿಂದ ಅವೆರಡು ಈಕ್ವಲ್. ಅಲ್ಲಿಗೆ ಇದು 10ನೇ ಕ್ವೆಶ್ಚನ್. ಈ ಥರ ಪ್ರೂವ್ ಮಾಡೋದು. ಈ ಥರ ನಾವು 10 ಸಬ್ ಕ್ವೆಶ್ಚನ್ ಪ್ರೂವ್ ಮಾಡಿದ್ವಿ. ಹೋಪ್ಫುಲಿ ಯು ಅಂಡರ್ಸ್ಟುಡ್ ಹೌ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಕ್ವೆಶ್ಚನ್ಸ್. Thanks for watching. See you soon with new videos. Bye.